ಹಲೋ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ 8ನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಇವತ್ತಿನ ಅಧ್ಯಾಯ ಆರಂಭ ಮಾಡುವುದಕ್ಕಿಂತ ಮೊದಲು ಒಂದು ಚಟುವಟಿಕೆಯನ್ನು ಮಾಡೋಣವಾ? ಹಾಗಾದರೆ ಬನ್ನಿ, ಇವತ್ತಿನ ರಸಪ್ರಶ್ನೆ ಚಟುವಟಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದನೇ ಪ್ರಶ್ನೆ, ಇತಿಹಾಸದ ಪಿತಾಮಹ ಯಾರು? ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದ್ದಾರೆ, ಇವರು ಯಾರು ಅಂತೇಳಿ. ಸರಿಯಾದ ಉತ್ತರ ಏನು ಅಂದರೆ ಹೆರೋಡೇಟಸ್. ಎರಡನೇ ಪ್ರಶ್ನೆ, ಆಧಾರ ಎಂದರೇನು? ಮಕ್ಕಳಿದ್ರ ಬಗ್ಗೆ ನೀವು ಆಲ್ರೆಡಿ ಅಧ್ಯಯನ ಮಾಡಿದ್ದೀರಾ. ಆಧಾರಗಳು ಅಂತಂದರೆ ಇತಿಹಾಸ ರಚನೆಗೆ ಬೇಕಾಗುವಂತಹ ಮೂಲ ಸಾಮಗ್ರಿಗಳೇ ಆಧಾರಗಳು, ಅಂದರೆ ಸಾಕ್ಷಿಗಳು. ಇತಿಹಾಸವನ್ನು ನಾವು ಹೇಗೆ ಬೇಕೋ ಹಾಗೆ ಬರಲಿಕ್ಕಾಗಲ್ಲ, ಅದಕ್ಕೆ ಒಂದು ಸಾಕ್ಷಿ ಅಥವಾ ಆಧಾರ ಅನ್ನೋದು ಮುಖ್ಯವಾಗಿ ಬೇಕೇ ಬೇಕು. ಅದನ್ನೇ ನಾವು ಆಧಾರ ಅಂತೇಳಿ ಕರೀತೇವೆ. ಉದಾಹರಣೆಗೆ ಶಾಸನಗಳು ಕೂಡ ಒಂದು ಆಧಾರಗಳು, ಅದೇ ರೀತಿಯಾಗಿ ಸಾಹಿತ್ಯಗಳು ಕೂಡ ಆಧಾರಗಳು ಅಂತೇಳಿ ನಾವು ಗುರುತಿಸ್ತೀವಿ. ಉದಾಹರಣೆ ಇದು ಅಲ್ಮಿಡಿ ಶಾಸನ, ಕನ್ನಡದ ಒಂದು ಪ್ರಖ್ಯಾತ ಶಾಸನ. ಮೂರನೇ ಪ್ರಶ್ನೆ, ಈ ಚಿತ್ರದಲ್ಲಿ ಯಾವ ಪರ್ವತಗಳು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುತ್ತದೆ? ಗಮನಿಸಬೇಕು ಮಕ್ಕಳೇ, ನೀವು ಚಿತ್ರವನ್ನು ಗಮನಿಸಿ. ಈ ಭಾರತ ಭೂಪಟದಲ್ಲಿ ಯಾವ ಪರ್ವತಗಳು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ವಿಂಗಡಣೆ ಮಾಡ್ತವೆ? ಸರಿಯಾದ ಉತ್ತರ ವಿಂಧ್ಯ ಪರ್ವತಗಳು. ಗಮನಿಸ್ಬೋದು ಮಕ್ಕಳೇ ನೀವಿಲ್ಲಿ ಚಿತ್ರದಲ್ಲಿ. ಇವುಗಳೇ ವಿಂಧ್ಯ ಪರ್ವತಗಳು. ಈ ವಿಂಧ್ಯ ಪರ್ವತಗಳು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ವಿಂಗಡಣೆಯನ್ನು ಮಾಡುತ್ತೆ ಅಥವಾ ಪ್ರತ್ಯೇಕಿಸುತ್ತೆ. ಧನ್ಯವಾದಗಳು ಮಕ್ಕಳೇ, ನೀವೆಲ್ಲ ತುಂಬ ಚೆನ್ನಾಗಿ ಆನ್ಸರ್ಸನ್ನು ಹೇಳಿದ್ದೀರಾ. ಹಾಗಾದರೆ ವಿದ್ಯಾರ್ಥಿಗಳು, ಇವತ್ತು ನಾವು ಇತಿಹಾಸದ 8ನೇ ಅಧ್ಯಾಯ ಗುಪ್ತರು ಮತ್ತು ವರ್ಧನರು, ಈ ಅಧ್ಯಾಯದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಗುಪ್ತರು ಸಾಮಾನ್ಯ ಶಕ 275ರಿಂದ ಸಾಮಾನ್ಯ ಶಕ 570ರವರೆಗೆ ಆಡಳಿತವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳೇ, ಇವತ್ತಿನ ನಾವು ತರಗತಿಯಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳು, ರಾಜಕೀಯ ಸಾಧನೆಗಳು, ಗುಪ್ತರು ವಿಜ್ಞಾನಕ್ಕೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಗುಪ್ತರ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ಭಾರತದ ಭೂಪಟದಲ್ಲಿ ಗುರುತಿಸತಕ್ಕಂಥದ್ದನ್ನು ನಾವು ಇವತ್ತು ಕಲ್ತ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ವರ್ಧನ ಸಾಮ್ರಾಜ್ಯದ ಬೆಳವಣಿಗೆ ಮತ್ತು ಆ ವರ್ಧನ ಸಾಮ್ರಾಜ್ಯದವರು ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ನಾವು ಇವತ್ತನ್ನು ಡಿಸ್ಕಸ್ ಮಾಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಹೇಳಿದೆ, ಇತಿಹಾಸವನ್ನು ಬರೀಲಿಕ್ಕೆ ಮುಖ್ಯವಾಗಿ ಆಧಾರಗಳು ಅಥವಾ ಸಾಕ್ಷಿಗಳು ಬೇಕೇ ಬೇಕು, ಅಥವಾ ಆಕಾರಗಳು ಬೇಕೇ ಬೇಕು. ಹಾಗಾದರೆ ಈ ಒಂದು ಗುಪ್ತರು ಮತ್ತು ವರ್ಧನರ ಬಗ್ಗೆ ತಿಳಿದುಕೊಳ್ಳುವುದಕ್ಕಾಗಿ ನಮಗೆ ಇರುವಂತಹ ಅತ್ಯಂತ ಮುಖ್ಯವಾದಂತಹ ಆಧಾರಗಳು ಯಾವುದು ಅಂದರೆ ಅಲಹಾಬಾದ್ ಸ್ತಂಭ ಶಾಸನ, ಮೆಹರೌಲಿ ಸ್ತಂಭ ಶಾಸನ, ವಿಶಾಖದತ್ತನ ಮುದ್ರಾ ರಾಕ್ಷಸ, ದೇವಿ ಚಂದ್ರಗುಪ್ತ, ಕಾಳಿದಾಸನ ಕೃತಿಗಳು, ಫಾಹಿಯಾನ ಮತ್ತು ಯುಎನ್ ಸಾಂಗ್ ಅವರ ಬರವಣಿಗೆಗಳು ಈ ಒಂದು ಗುಪ್ತರ ಮತ್ತು ವರ್ಧನರ ಬಗ್ಗೆ ಬರೆಯೋದಕ್ಕೆ ಅತ್ಯಂತ ಉತ್ತಮವಾದಂತಹ ಒಂದು ಆಧಾರಗಳಾಗಿವೆ. ಹಾಗಾದರೆ ಈ ಗುಪ್ತ ವಂಶದ ಸ್ಥಾಪಕರು ಯಾರು ಅಂತ ನೋಡಿದಾಗ ಅವರೇ ಶ್ರೀಗುಪ್ತ. ಶ್ರೀಗುಪ್ತರವರು ಈ ಒಂದು ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾರೆ. ಇವರು ಅಧಿಕಾರಕ್ಕೆ ಬಂದಾಗ ಯಾವ ಸ್ಥಳದಿಂದ ತನ್ನ ಆಳ್ವಿಕೆಯನ್ನು ಆರಂಭ ಮಾಡಿದರು ಅಂದರೆ ಪ್ರಯಾಗ ಅನ್ನುವಂಥ ಒಂದು ಸ್ಥಳದಿಂದ. ಮಕ್ಕಳು ನೀವು ಗಮನಿಸ್ಬೋದು, ಇದು ಭಾರತ ಭೂಪಟದಲ್ಲಿ ಇದು ಪ್ರಯಾಗ. ಬಟ್ ನಂತರದ ದಿನಗಳಲ್ಲಿ ಗುಪ್ತರು ಪಾಟಲಿಪುತ್ರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ನೀವು ಗಮನಿಸ್ಬೋದು, ಭಾರತ ಭೂಪಟದಲ್ಲಿ ಇದು ಪಾಟಲಿಪುತ್ರ. ನಂತರ ಇವರು ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡುವುದಕ್ಕಿಂತ ಮೊದಲು ಈ ಒಂದು ಗುಪ್ತರು ಕುಶಾಣರ ಸಾಮಂತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅಂದರೆ ಅವರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿಬಿಟ್ಟು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಸಾಮಾನ್ಯ ಶಕೆ 335ರಿಂದ ಇವರು ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅಂದರೆ ಮೌರ್ಯರ ನಂತರ ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಯಾರು ಅಂದರೆ ಈ ಗುಪ್ತರು. ಈ ಒಂದು ಗುಪ್ತ ವಂಶಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖ ದೊರೆ ಯಾರು ಅಂದರೆ 1ನೇ ಚಂದ್ರಗುಪ್ತ. ನೀವು ಗಮನಿಸ್ಬೋದು ಮಕ್ಕಳ ಚಿತ್ರದಲ್ಲಿ, ಇವರೇ 1ನೇ ಚಂದ್ರಗುಪ್ತ. ಈ 1ನೇ ಚಂದ್ರಗುಪ್ತನನ್ನು ನಾವು ಐತಿಹಾಸಿಕ ಪುರುಷ ಅಂತೇಳಿ ಕರಿತೇವೆ. ಯಾಕಂದರೆ ಇವರು ಮಾಡಿದಂತಹ ಹಲವಾರು ಸಾಧನೆಗಳು,
ಉದಾಹರಣೆ ಹೇಳಬೇಕಂದ್ರೆ ಇವರು ಅಧಿಕಾರಕ್ಕೆ ಬಂದಾಗ 319 320 ಈ ಅವಧಿಯನ್ನು ನಾವು ಗುಪ್ತಶಕೆ ಆರಂಭವಾದ ಅವಧಿ ಅಂತೇಳಿ ಕರಿತೇವೆ. ಮತ್ತೊಂದು ಪ್ರಮುಖವಾದಂಥ ಅಂಶ ಅಂತಂದರೆ ಇವರು ತಮ್ಮ ಆಡಳಿತವನ್ನು ವಿಸ್ತರಣೆ ಮಾಡುವುದಕ್ಕೋಸ್ಕರ ನೋಡಿ, ಬರೀ ಯುದ್ಧಗಳನ್ನೇ ಮಾಡಿ ಆಡಳಿತವನ್ನು ವಿಸ್ತರಣೆ ಮಾಡಲ್ಲ, ಅಂದರೆ ಒಂದು ವೈವಾಹಿಕ ಸಂಬಂಧಗಳನ್ನು ಬೆಳೆಸುವುದರ ಮೂಲಕ ಕೂಡ ಆಡಳಿತವನ್ನು ಅವರು ವಿಸ್ತರಣೆಯನ್ನು ಮಾಡ್ತಾರೆ. ಉದಾಹರಣೆಗೆ ಇವರೇನು ಮಾಡ್ತಾರೆ ಅಂದರೆ ಲಿಚ್ಚವಿ ಅನ್ನುವಂತಹ ಸ್ಥಳದ ಆ ಒಂದು ರಾಜ್ಯದ ರಾಜಕುಮಾರಿ ಆಗಿರುವಂತಹ ಕುಮಾರದೇವಿಯನ್ನು ಮದುವೆ ಆಗ್ತಾರೆ. ಮದುವೆ ಆಗಿಬಿಟ್ಟು ಉತ್ತಮ ಸಂಬಂಧವನ್ನು ಹೊಂದ್ಬಿಟ್ಟು ಅವರ ಸಹಾಯದಿಂದ ತಮ್ಮ ಆಡಳಿತವನ್ನು ವಿಸ್ತಾರ ಮಾಡಲಿಕ್ಕೆ ಪ್ರಯತ್ನವನ್ನು ಇವರು ಮಾಡ್ತಾರೆ. ಇವರ ನಂತರ ಅಧಿಕಾರಕ್ಕೆ ಬಂದಂತಹ ಮತ್ತೊಬ್ಬ ಪ್ರಮುಖ ದೊರೆ ಯಾರು ಅಂದರೆ ಸಮುದ್ರಗುಪ್ತ. ಈ ಸಮುದ್ರಗುಪ್ತ ಅನ್ನುವಂತಹ ದೊರೆ ಸಾಮಾನ್ಯ ಶಕ 335ರಿಂದ 380ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಹಾಗಾದರೆ ಈ ಸಮುದ್ರಗುಪ್ತನ ತಂದೆ ಯಾರು ಅಂದರೆ 1ನೇ ಚಂದ್ರಗುಪ್ತ. ಈ ಸಮುದ್ರಗುಪ್ತ ಅತ್ಯಂತ ಪ್ರಖ್ಯಾತ ರಾಜ. ಯಾಕಂದರೆ ಇವರು ಉತ್ತರ ಭಾರತದ 9 ರಾಜರುಗಳನ್ನು ಸೋಲಿಸ್ತಾರೆ. ಅದೇ ರೀತಿಯಾಗಿ ದಕ್ಷಿಣ ಭಾರತಕ್ಕೆ ಬಂದುಬಿಟ್ಟು ದಕ್ಷಿಣ ಭಾರತದ 12 ರಾಜರುಗಳನ್ನು ಸೋಲಿಸ್ತಾರೆ. ಹಾಗಾಗಿ ಇವರನ್ನು 100 ಕದನಗಳ ಸರದಾರ ಅಂತ ಹೇಳಿ ಕರೀತಾರೆ. ಇದರ್ಥ ಇವರು 100ಕ್ಕಿಂತ ಹೆಚ್ಚು ಕದನಗಳನ್ನು ಇವರು ಗೆಲ್ತಾರೆ. ಹಾಗಾಗಿ ಇವರಿಗೆ ಹೆಸರು ಬರುತ್ತೆ. ನೀವು ಗಮನಿಸ್ಬೋದು, ಇವರು ಅಧಿಕಾರದ ಅವಧಿಯಲ್ಲಿ ನೋಡಿ ಭಾರತದ ಭಾಗಶಃ ಒಂದು ಪ್ರದೇಶಗಳನ್ನ ಇವರು ಗೆದ್ದುಕೊಳ್ತಾರೆ. ಸೊ ಇದಿಷ್ಟು ಸಮುದ್ರಗುಪ್ತ ಗೆದ್ದುಕೊಂಡಂತಹ ಪ್ರದೇಶಗಳು. ಈ ರೀತಿಯಾಗಿ ಅವರು ತಮ್ಮ ಆಡಳಿತ ಅವಧಿಯಲ್ಲಿ ಗುಪ್ತರ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ. ಹಾಗಾಗಿ ಇವರನ್ನು ಒಬ್ಬ ಪ್ರಖ್ಯಾತ ದೊರೆ ಅಂತೇಳಿ ಕರೀತಾರೆ. ಇವರು ಹಲವಾರು ಯುದ್ಧಗಳನ್ನು ಮಾಡಿದ ನಂತರ ಅಶ್ವಮೇಧ ಯಾಗವನ್ನು ಇವರು ಆಚರಣೆ ಮಾಡ್ತಾರೆ. ಈ ರೀತಿಯಾಗಿ ವೈದಿಕ ವಿಧಿವಿಧಾನಗಳನ್ನು ಇವರು ಮರುಕಳಿಸುವಂತೆ ನೋಡಿಕೊಳ್ತಾರೆ. ಅದಾದ ನಂತರ ಈ ಸಮುದ್ರಗುಪ್ತ ಎನ್ನುವಂತಹ ರಾಜ ಒಬ್ಬ ಪ್ರಖ್ಯಾತ ಕವಿ ಕೂಡ ಆಗಿರ್ತಾರೆ. ಅಷ್ಟೇ ಅಲ್ಲ, ಇವರು ಸಂಗೀತ ಪ್ರಿಯರು ಕೂಡ ಹೌದು. ಇವರು ಸಂಗೀತದ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಅಂದರೆ ಇವರ ಅವಧಿಯಲ್ಲಿ ಹಲವಾರು ನಾಣ್ಯಗಳ ಮೇಲೆ ಅವರು ಸಂಗೀತದ ವೀಣೆಯನ್ನು ನುಡಿಸುವಂಥ ಚಿತ್ರಗಳನ್ನು ಮುದ್ರೆ ಹಾಕಿಸ್ತಾರೆ. ನೀವು ಗಮನಿಸ್ಬೋದು. ಸೊ ಚಿತ್ರದಲ್ಲಿ ಸಮುದ್ರಗುಪ್ತ ವೀಣೆನ ಹಿಡ್ಕೊಂಡು ಸಂಗೀತದ ಒಂದು ವಾದ್ಯವನ್ನು ನುಡಿಸುತ್ತಿರುವಂತಹ ಚಿತ್ರ. ನಂತರ ಈ ಸಮುದ್ರಗುಪ್ತನ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡುವಂತಹ ಒಂದು ಶಾಸನ ಯಾವುದು ಅಂದರೆ ಅಲಹಾಬಾದ್ ಶಾಸನ. ಈ ಶಾಸನವನ್ನು ಬರೆದಿರುವಂತಹ ವ್ಯಕ್ತಿ ಯಾರು ಅಂದರೆ ಹರಿಸೇನ. ನೀವು ಗಮನಿಸ್ಬೋದು ಮಕ್ಕಳ, ಚಿತ್ರದಲ್ಲಿ ಇದೆ ಅಲಹಾಬಾದ್ ಶಾಸನ. ಇವತ್ತಿಗೂ ಕೂಡ ಇದನ್ನು ನಾವು ನೋಡ್ಬೋದು. ಈ ಒಂದು ಅಲಹಾಬಾದ್ ಸ್ತಂಭ ಶಾಸನವನ್ನು ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಂತಂದರೆ ಸಂಸ್ಕೃತ ಭಾಷೆಯಲ್ಲಿ ಇದನ್ನು ಬರೆದಿದ್ದಾರೆ. ಅಂದರೆ ಅಶೋಕನ ಸ್ತಂಭ ಶಾಸನ 1ರ ಮೇಲೆ ಇದನ್ನು ಕೆತ್ತಲಾಗಿದೆ. ಸಮುದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದಂತಹ ಮತ್ತೊಬ್ಬ ಪ್ರಮುಖ ದೊರೆ ಯಾರು ಅಂದರೆ 2ನೇ ಚಂದ್ರಗುಪ್ತ. ಈ 2ನೇ ಚಂದ್ರಗುಪ್ತ ಸಾಮಾನ್ಯ ಶಕ 380ರಿಂದ ಸಾಮಾನ್ಯ ಶಕ 412ರವರೆಗೆ ಅಧಿಕಾರವನ್ನು ಇವರು ಚಲಾಯಿಸ್ತಾರೆ. ಇವರು ಅಧಿಕಾರಕ್ಕೆ ಬಂದ ನಂತರ ಸಮುದ್ರಗುಪ್ತರ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಣೆಯನ್ನು ಮಾಡ್ತಾರೆ. ನಿಮ್ಗೆ ಹೇಳಬೇಕು ಅಂದರೆ ಯಾವಾಗಲೂ ಗುಪ್ತರ ಒಬ್ಬ ವಿರೋಧಿಗಳಾಗಿರುವಂತಹ ಶಕರನ ಇವರು ಸೋಲಿಸ್ತಾರೆ. ಸೋಲಿಸ್ಬಿಟ್ಟು ಪಶ್ಚಿಮದ ಕಡೆಗೆ ತಮ್ಮ ಒಂದು ಆಡಳಿತವನ್ನು ಇವರು ವಿಸ್ತಾರ ಮಾಡ್ತಾರೆ. ಹಾಗಾಗಿ ಅಂದರೆ ಸಾಮ್ರಾಜ್ಯವನ್ನು ಇವರು ವಿಸ್ತಾರ ಮಾಡ್ತಾರೆ. ಹಾಗಾಗಿ ಇವರು ಮತ್ತೊಬ್ಬ ಪ್ರಖ್ಯಾತ ಗುಪ್ತ ಸಾಮ್ರಾಜ್ಯದ ದೊರೆ. ನಂತರ ಇವರು ಕೂಡ ಬರೀ ಯುದ್ಧಗಳನ್ನು ಮಾಡಿ ಪ್ರದೇಶಗಳನ್ನ ಗೆಲ್ಲುವುದಕ್ಕೆ ಹೋಗಲ್ಲ. ಅವರೊಂದಿಗೆ ಉತ್ತಮ ಅಂದರೆ ಅಕ್ಕಪಕ್ಕದ ರಾಜರುಗಳೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸುವುದರ ಮೂಲಕ ಅವರು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಹೋಗ್ತಾರೆ. ಉದಾಹರಣೆಗೆ ನೀವು ಗಮನಿಸ್ಬೋದು, ಇವರು ಪ್ರಮುಖವಾಗಿ ಅಕ್ಕಪಕ್ಕದ ಹಲವಾರು ರಾಜರುಗಳ ಮಗಳನ್ನು ಮದುವೆಯಾಗಿ ಅವರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ. ಹಾಗಾಗಿ ಇವರಿಗೆ ಒಂದು ಬಿರುದು ಬರುತ್ತೆ. ಆ ಬಿರುದು ಯಾವುದು ಅಂದರೆ ವಿಕ್ರಮಾದಿತ್ಯ ಅನ್ನುವಂಥ ಇವರು ಬಿರುದನ್ನು ಇವರು ತಗೊಳ್ತಾರೆ. ಅಷ್ಟೇ ಅಲ್ಲ, ಈ 2ನೇ ಚಂದ್ರಗುಪ್ತ ಏನು ಮಾಡ್ತಾರೆ ಅಂದರೆ ಯುದ್ಧಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇವರು ಸಾಹಿತ್ಯ ಮತ್ತು ಕಲೆಗೆ ಇವರು ಕೊಡ್ತಾರೆ.
ಅಂದರೆ ಇವರ ಅವಧಿಯಲ್ಲಿ, ಗುಪ್ತರ ಅವಧಿಯಲ್ಲಿ ಸಾಹಿತ್ಯ ಮತ್ತು ಕಲೆಗೆ ಹೆಚ್ಚಿನ ಪೋಷಣೆಯನ್ನು ಕೊಟ್ಟಂತಹ ವ್ಯಕ್ತಿ ಯಾರು ಅಂದರೆ ಎರಡನೇ ಚಂದ್ರಗುಪ್ತ. ಇವರ ಅವಧಿಯಲ್ಲಿ ಒಬ್ಬ ಪ್ರಖ್ಯಾತ ಸಂಸ್ಕೃತ ಕವಿ ಇದ್ದರು. ಅವ್ರು ಯಾರು ಅಂದರೆ ಕಾಳಿದಾಸ. ಇವರ ಕಾಲದ ಒಬ್ಬ ಪ್ರಖ್ಯಾತ ಪ್ರಮುಖ ಕವಿ. ಇವರು ಬರೆದಿರುವಂತಹ ಪ್ರಮುಖ ಕೃತಿಗಳು ಯಾವುದು ಅಂದರೆ, ಒಂದು ಮೇಘದೂತ, 2 ರಘುವಂಶ, 3ನೇದು ಕುಮಾರ ಸಂಭವ, 4ನೇದು ಋತು ಸಂಹಾರ. ಅಷ್ಟೇ ಅಲ್ಲದೆ ಇವರು ಬರೆದಂಥ ಒಂದು ಪ್ರಮುಖ ನಾಟಕ ಯಾವುದು ಅಂದರೆ ಅಭಿಜ್ಞಾನ ಶಾಕುಂತಲ. ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ನಾಟಕ. ಅದೇ ರೀತಿಯಾಗಿ ಇವರ ಅವಧಿಯಲ್ಲಿದ್ದಂತಹ ಮತ್ತೆ ಕೆಲವು ಪ್ರಮುಖ ಕವಿಗಳು ಯಾರು ಅಂದರೆ, ಶೂದ್ರಕ ಅನ್ನುವಂತಹ ವ್ಯಕ್ತಿ ಒಂದು ಪುಸ್ತಕವನ್ನು ಬರೀತಾನೆ. ಅದು ಯಾವುದು ಅಂದರೆ ಮೃಶ್ಚಕಟಿಕ. ಮತ್ತೊಬ್ಬ ಪ್ರಮುಖ ಕವಿ ಯಾರು ಅಂತಂದರೆ ವಿಶಾಖದತ್ತ. ಅವರು ಬರೆದಿರುವಂತಹ ಕೃತಿ ಯಾವುದು ಅಂದರೆ ಮುದ್ರಾ ರಾಕ್ಷಸ. ಈ ರೀತಿಯಾಗಿ ಹಲವಾರು ಕೃತಿಗಳನ್ನು ಈ ಎರಡನೇ ಚಂದ್ರಗುಪ್ತನ ಅವಧಿಯಲ್ಲಿ ರಚನೆ ಆಗ್ತವೆ. ಹಾಗಾದರೆ ಇಷ್ಟು ವೈಭವವಾಗಿ ಇದ್ದಂತಹ ಒಂದು ಗುಪ್ತ ಸಾಮ್ರಾಜ್ಯ ಯಾವ ರೀತಿ ಪತನ ಆಯಿತು ಅಂತಂದರೆ, ಹೂಣರ ನಿರಂತರ ದಾಳಿಗೆ ಈ ಗುಪ್ತ ಸಾಮ್ರಾಜ್ಯ ಪತನ ಆಗುತ್ತೆ. ಅಂದರೆ ಹೂಣ ಎನ್ನುವಂತಹ ಒಂದು ಮನೆತನ ಇವರ ಮೇಲೆ ಪದೇ ಪದೇ ದಾಳಿಯನ್ನು ಮಾಡ್ತಾರೆ. ಹಾಗಾಗಿ ಈ ಗುಪ್ತ ಸಾಮ್ರಾಜ್ಯ ಪತನಗೊಳ್ಳುತ್ತೆ. ಹಾಗಾದರೆ ಈ ಗುಪ್ತ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ನಾವು ನೋಡಿದಾಗ ನೋಡಿ, ಗುಪ್ತರಲ್ಲಿ ಒಂದು ವ್ಯವಸ್ಥಿತವಾದಂತಹ ಸೇನೆಯನ್ನು ಇವರು ಹೊಂದಿರೋದಿಲ್ಲ. ಹಾಗಾದರೆ ಯಾವ ರೀತಿ ಯುದ್ಧಗಳನ್ನ ಗೆಲ್ತಾ ಇದ್ರು ಅಂತಂದರೆ, ಇವರ ಸಾಮಂತರ ಅಂದರೆ ಇವರಿಗೆ ಕಪ್ಪ ಕಾಣಿಕೆಯನ್ನು ಕೊಡುವಂತಹ ರಾಜರುಗಳ ಸೈನ್ಯದ ಸಹಾಯವನ್ನು ತೆಗೆದುಕೊಂಡಿವರು. ಅಂದರೆ ಅವಶ್ಯಕತೆ ಇದ್ದಾಗ ಅವರ ಒಂದು ಸಹಾಯವನ್ನು ತೆಗೆದುಕೊಂಡು ಯುದ್ಧಗಳಲ್ಲಿ ಇವರು ಗೆಲ್ತಾ ಇರ್ತಾರೆ. ನಂತರ ಗುಪ್ತರು ಆಡಳಿತ ನಡೆಸಲಿಕ್ಕೆ ಕುಮಾರ ಅಮಾತ್ಯ ಎನ್ನುವಂತಹ ಒಂದು ಅಧಿಕಾರ ವರ್ಗ ಇರುತ್ತೆ. ಅಂದರೆ ನಿಮಗೆ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಇವತ್ತಿನ ಪ್ರಧಾನಮಂತ್ರಿಗಳಿಗೆ ಸರ್ಕಾರವನ್ನು ಉತ್ತಮವಾಗಿ ನಡೆಸಿಕೊಳ್ಳುವುದಕ್ಕೋಸ್ಕರ ಅಥವಾ ಮುಖ್ಯಮಂತ್ರಿಗಳಿಗೆ ಉತ್ತಮವಾಗಿ ಸರ್ಕಾರ ನಡೆಸುವುದಕ್ಕೋಸ್ಕರ ಮಂತ್ರಿಗಳಿರ್ತಾರಲ್ವ, ಅದೇ ರೀತಿಯಾಗಿ ಕುಮಾರ ಅಮಾತ್ಯರು ಅಥವಾ ಮಂತ್ರಿಗಳು ಎನ್ನುವಂಥವರು ಇದ್ದರು. ಮತ್ತೊಂದು ಪ್ರಮುಖ ಅಂಶ ಅಂತಂದರೆ, ಇವರ ಅವಧಿಯಲ್ಲಿ ಆಡಳಿತ ವಿಕೇಂದ್ರ ಪದ್ಧತಿ ಅಂದರೆ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕ್ ಪಂಚಾಯಿತಿ ಅಥವಾ ನಗರ ಪಂಚಾಯಿತಿಗಳು ಅನ್ನುವಂಥ ವ್ಯವಸ್ಥೆ ಅವರ ಅವಧಿಯಲ್ಲಿ ಜಾರಿಯಲ್ಲಿ ಇತ್ತು. ಇವರ ಆರ್ಥಿಕ ಒಂದು ವ್ಯವಸ್ಥೆ ನೋಡಿದಾಗ ಇವರು ಹೆಚ್ಚಿನ ಪ್ರೋತ್ಸಾಹವನ್ನು ಇವರು ಸಂಗೀತಕ್ಕೆ, ಸಾಹಿತ್ಯಕ್ಕೆ ಕೊಟ್ಟ ಕಾರಣ ವ್ಯಾಪಾರ ಅಷ್ಟು ಅಭಿವೃದ್ಧಿ ಹೊಂದಲಿಲ್ಲ. ಆದ ಕಾರಣ ಈ ಒಂದು ಗುಪ್ತರ ಆರ್ಥಿಕ ವ್ಯವಸ್ಥೆ ಕುಂಠಿತಗೊಳ್ಳುತ್ತೆ. ಜೊತೆಗೆ ಇವರು ಹಲವಾರು ನಿರ್ಬಂಧಗಳನ್ನು ಜಾರಿಗೆ ತಂದಿದ್ದ ಕಾರಣ ಆಂತರಿಕ ವ್ಯಾಪಾರ ಕೂಡ ಸ್ಥಗಿತಗೊಳ್ಳುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಗುಪ್ತರ ಒಂದು ಅವಧಿಯಲ್ಲಿ ವ್ಯಾಪಾರ ಅನ್ನುವಂಥದ್ದು ಕೇವಲ ಗ್ರಾಮಗಳಿಗೆ ಮಾತ್ರ ಸೀಮಿತವಾಗಿತ್ತು. ನಗರಗಳಲ್ಲಿ ಆರ್ಥಿಕ ವ್ಯವಸ್ಥೆ ಹಾಳಾಗ್ತಾ ಹೋಯಿತು. ನಿಮಗೆ ಉದಾಹರಣೆ ಹೇಳಬೇಕಂದ್ರೆ, ಪಾಟಲಿಪುತ್ರ ಮೌರ್ಯರ ಸಮಯದಲ್ಲಿ ಒಂದು ಪ್ರಖ್ಯಾತ ನಗರವಾಗಿತ್ತು. ಆದರೆ ಗುಪ್ತರ ಅವಧಿಯಲ್ಲಿ ಇದು ಕೇವಲ ಒಂದು ಗ್ರಾಮವಾಗಿ ಬದಲಾಯಿತು. ಇವರು ಧಾರ್ಮಿಕ ವ್ಯವಸ್ಥೆ ಬಗ್ಗೆ ನಾವು ಅಧ್ಯಯನ ಮಾಡಬೇಕು ಅಂತಂದಾಗ, ಇವರ ಅವಧಿಯಲ್ಲಿ ಪುರೋಹಿತರಿಗೆ ದಾನ ದತ್ತಿಗಳನ್ನು ಕೊಡ್ತಾ ಇರ್ತಾರೆ. ಉದಾಹರಣೆಗೆ ಅನೇಕ ಹಳ್ಳಿಗಳನ್ನು ಇವರಿಗೆ ದಾನವಾಗಿ ಕೊಡ್ತಾ ಇರ್ತಾರೆ. ಆದ ಕಾರಣ ಪುರೋಹಿತರು ಹಲವಾರು ದೇವಾಲಯಗಳನ್ನು ಅಭಿವೃದ್ಧಿಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಆ ದೇವಾಲಯಗಳಿಗೆ ಅಥವಾ ಆ ಪ್ರದೇಶಗಳಲ್ಲಿ ಆಡಳಿತಾತ್ಮಕ ವಿನಾಯಿತಿಗಳನ್ನು ಇವರು ನೀಡ್ತಾ ಇರ್ತಾರೆ. ಸಾಹಿತ್ಯ, ಇವರ ಅವಧಿಯಲ್ಲಿ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ. ಆದ ಕಾರಣ ಇವರ ಅವಧಿಯಲ್ಲಿ ಹಲವಾರು ಧರ್ಮಶಾಸ್ತ್ರಗಳನ್ನು, ಪುರಾಣಗಳನ್ನು ಬರೆಯುತ್ತಾರೆ. ಹಾಗಾಗಿ ಇದನ್ನು ಒಂದು ಸಾಹಿತ್ಯದ ಸೃಷ್ಟಿಯ ಪರ್ವಕಾಲ ಅಂಥೇಳಿ ನಾವು ಕರಿಬೋದು. ಪ್ರಮುಖವಾದಂತಹ ಸಾಹಿತಿಗಳು ಯಾರು ಅಂತಂದರೆ ವರಾಹ ಮಿಹಿರ, ಭಾಸ್ಕರ, ಆರ್ಯಭಟ. ಇವರು ಪ್ರಖ್ಯಾತ ಜ್ಯೋತಿಷ್ಯ ಶಾಸ್ತ್ರ, ಖಗೋಳ ವಿಜ್ಞಾನಿ, ಗಣಿತ ಶಾಸ್ತ್ರಜ್ಞ, ಪ್ರಮುಖ ಸಾಹಿತಿಗಳು. ಈಗ ಪ್ರಮುಖ ವಿಜ್ಞಾನಿಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಮೊದಲನೆಯ ವಿಜ್ಞಾನಿ ಧನ್ವಂತರಿ. ಈ ಧನ್ವಂತರಿ ಅನ್ನುವಂತಹ ವ್ಯಕ್ತಿ ಒಬ್ಬ ಪ್ರಖ್ಯಾತ ವಿಜ್ಞಾನಿ. ಆಯುರ್ವೇದದ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಇವರು ಮಾಡ್ತಾರೆ. ಅಷ್ಟೇ ಅಲ್ಲ, ವೈದ್ಯಕೀಯ ಕ್ಷೇತ್ರಕ್ಕೆ
ಹಲವಾರು ಕೊಡುಗೆಗಳನ್ನು ಇವರು ನೀಡ್ತಾರೆ. ಹಾಗಾಗಿ ಇವರನ್ನು ನಾವು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಯುತ್ತೇವೆ. ಅಷ್ಟೇ ಅಲ್ಲ, ಇವರು ಆಯುರ್ವೇದ ನಿಘಂಟು ಈ ಒಂದು ಗ್ರಂಥಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟು ಉತ್ತಮವಾದಂತಹ ಒಂದು ಕೊಡುಗೆಯನ್ನು ವೈದ್ಯಶಾಸ್ತ್ರಕ್ಕೆ ಇವರು ನೀಡ್ತಾರೆ. ಮತ್ತೊಬ್ಬ ಪ್ರಮುಖ ವಿಜ್ಞಾನಿ ಯಾರು ಅಂದರೆ ಚರಕ. ಇವರು ವೈದ್ಯ ವಿಜ್ಞಾನಿಯಾಗಿದ್ದರು. ಇವರು ಒಂದು ಪ್ರಮುಖವಾದಂಥ ಒಂದು ಗ್ರಂಥ ಬರೀತಾರೆ. ಅದು ಯಾವುದು ಅಂದರೆ ಚರಕ ಸಂಹಿತೆ. ಈ ಚರಕ ಸಂಹಿತೆ ಏನಿದೆ ಅಲ್ವಾ, ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಒಂದು ಕೊಡುಗೆಯನ್ನು ನೀಡುತ್ತೆ. ಇವತ್ತಿಗೂ ಕೂಡ ಇದು ಅತ್ಯಂತ ಉಪಯುಕ್ತವಾದಂತಹ ಒಂದು ವೈದ್ಯಕೀಯ ಒಂದು ಸಾಹಿತ್ಯ. ಮತ್ತೊಬ್ಬ ಪ್ರಮುಖವಾದಂತಹ ಒಬ್ಬ ವಿಜ್ಞಾನಿ ಯಾರು ಅಂದರೆ ಸುಶ್ರುತ. ಈ ಸುಶ್ರುತ ಒಬ್ಬ ಖ್ಯಾತ ಶಸ್ತ್ರಚಿಕಿತ್ಸಾ ವೈದ್ಯನಾಗಿರ್ತಾನೆ. ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ನೀಡುವಂಥ ಕ್ರಮಗಳನ್ನು ಮೊಟ್ಟ ಮೊದಲಿಗೆ ತಿಳಿಸಿದಂತಹ ವ್ಯಕ್ತಿ ಯಾರು ಅಂದರೆ ಸುಶ್ರುತ. ಇವರು ಶಸ್ತ್ರಚಿಕಿತ್ಸೆಗೆ ಆಧುನಿಕ ಕಾಲದಲ್ಲಿ ನಾವೇನು ಬಳಸ್ತೀವಲ್ಲ ವೈದ್ಯಕೀಯ ಪದ್ಧತಿಗಳನ್ನು, ಈ ಪದ್ಧತಿಗಳನ್ನು ಇವರು ಆಗಲೇ ಹೇಳಿರ್ತಾರೆ. ಹಾಗಾಗಿ ಇವರು ವೈದ್ಯಕೀಯ ಕ್ಷೇತ್ರಕ್ಕೆ ಹೆಚ್ಚಿನ ಕಾಣಿಕೆಯನ್ನು ಇವರು ಕೊಡ್ತಾರೆ. ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ, ಯುದ್ಧದ ಸಂದರ್ಭದಲ್ಲಿ ತೊಂದರೆಗೊಳಗಾದಂತಹ ಒಬ್ಬ ಸೈನಿಕರನ್ನು ಕರ್ಕೊಂಡು ಬಂದುಬಿಟ್ಟು ಚಿಕಿತ್ಸೆನ ಇವರು ಕೊಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅದಕ್ಕಾಗಿ ಇವರು ಒಂದು ಪ್ರತ್ಯೇಕ ವಿಭಾಗವನ್ನು ಅಂದರೆ ಸಪರೇಟ್ ಡಿಪಾರ್ಟ್ಮೆಂಟನ್ನು ಇವರು ತೆರೆದಿರ್ತಾರೆ. ಮತ್ತೊಬ್ಬ ಪ್ರಮುಖವಾದಂತಹ ಒಬ್ಬ ವಿಜ್ಞಾನಿ ಯಾರು ಅಂದರೆ ಆರ್ಯಭಟ. ಆರ್ಯಭಟ ಒಬ್ಬ ಖಗೋಳ ಮತ್ತು ಗಣಿತ ಶಾಸ್ತ್ರಜ್ಞ. ಇವರು ಅನೇಕ ಸಾಧನೆಗಳನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಗೊತ್ತಿರುವಂತಹದ್ದು ಸೊನ್ನೆಯನ್ನು ಕಂಡುಹಿಡಿದಂತಹ ವ್ಯಕ್ತಿ ಯಾರು ಅಂದರೆ ಆರ್ಯಭಟ. ಅಷ್ಟೇ ಅಲ್ಲ, ಬೀಜಗಣಿತ ಪದ್ಧತಿಯನ್ನು ಭಾರತದಲ್ಲಿ ಮೊಟ್ಟ ಮೊದಲಿಗೆ ತಿಳಿಸಿದಂತಹ ವ್ಯಕ್ತಿ ಯಾರು ಅಂದರೆ ಆರ್ಯಭಟ. ಇವರ ಮತ್ತೊಂದು ಸಾಧನೆ ಅಂತಂದರೆ ಸೂರ್ಯ ಮತ್ತು ಚಂದ್ರ ಗ್ರಹಣಗಳಾಗುವುದು ರಾಹುವಿನಿಂದಲ್ಲ ಅಂತ ಹೇಳ್ತಾರೆ. ಜೊತೆಗೆ ಇವರು ಪೃಥ್ವಿಯು ತನ್ನ ಕಕ್ಷೆಯಲ್ಲಿ ಪ್ರತಿದಿನವೂ ಸುತ್ತುತ್ತಾ ಸೂರ್ಯನ ಸುತ್ತ ಪ್ರದಕ್ಷಿಣೆಯನ್ನು ಹಾಕುತ್ತೆ ಅಂತ ಹೇಳಿದಂಥ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತಂದರೆ ಆರ್ಯಭಟ. ಇವತ್ತಿಗೂ ಕೂಡ ಇದು ನಿಜ ಆಗಿದೆ. ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ, ಆಗಿನ ಕಾಲದಲ್ಲಿ ವೈಜ್ಞಾನಿಕವಾಗಿ ಅಷ್ಟೊಂದು ಸಲಕರಣೆಗಳು ಇರಲಿಲ್ಲ. ಆದರೂ ಕೂಡ ಇಷ್ಟೆಲ್ಲ ಅಂಶಗಳನ್ನ ಅವ್ರು ಹೇಳಬೇಕು ಅಂದರೆ ಎಷ್ಟು ಬುದ್ಧಿವಂತ ವ್ಯಕ್ತಿ ಅವರಾಗಿದ್ದರು ಅಂತ ನಮಗೆ ಗೊತ್ತಾಗುತ್ತೆ. ಈ ಕಾರಣಕ್ಕಾಗಿಯೇ ಇವತ್ತಿಗೂ ಕೂಡ ನಮ್ಮ ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಯಾರು ವಿಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡ್ತಾರೋ ಅವರುಗಳಿಗೆ ಆರ್ಯಭಟ ಪ್ರಶಸ್ತಿಯನ್ನು ಇವತ್ತು ಕೂಡ ನೀಡಿ ಗೌರವಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಭಾರತದ ಅಂದರೆ ಇಸ್ರೋ ಸಂಸ್ಥೆಯು ಉಡಾವಣೆ ಮಾಡಿದ ಪ್ರಪ್ರಥಮ ಉಪಗ್ರಹಕ್ಕೆ ಆರ್ಯಭಟ ಅಂತೇಳಿ ಹೆಸರನ್ನು ಇವರು ಇಡ್ತಾರೆ. ಮತ್ತೊಬ್ಬ ಪ್ರಮುಖ ವಿಜ್ಞಾನಿ ಯಾರು ಅಂದರೆ ವರಾಹ ಮಿಹಿರ. ಇವರು ಒಬ್ಬ ಪ್ರಖ್ಯಾತ ಖಗೋಳ ಶಾಸ್ತ್ರಜ್ಞನಾಗಿರ್ತಾರೆ. ಇವರು ಒಂದು ಗ್ರಂಥ ಬರೀತಾರೆ. ಆ ಗ್ರಂಥ ಯಾವುದು ಅಂದರೆ ಪಂಚ ಸಿದ್ಧಾಂತಿಕ ಅನ್ನುವಂಥ ಒಂದು ಗ್ರಂಥವನ್ನು ಬರೀತಾರೆ. ಇವತ್ತಿಗೂ ಕೂಡ ಈ ಗ್ರಂಥವನ್ನು ಖಗೋಳಶಾಸ್ತ್ರದ ಬೈಬಲ್ ಅಂತ ಹೇಳಿ ಕರೀತಾರೆ. ಅಷ್ಟೇ ಅಲ್ಲ, ಇವರು ಬೃಹತ್ ಸಂಹಿತ, ಬೃಹತ್ ಜಾತಕ, ಲಘು ಜಾತಕ ಅನ್ನುವಂತಹ ಹಲವಾರು ಗ್ರಂಥಗಳನ್ನ ಇವರು ಬರೀತಾರೆ. ನೋಡಿ, ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನಮಗೆ ತಿಳಿಯೋದಕ್ಕೆ ಸಹಾಯವಾಗಿರುವಂತಹ ಒಂದು ಪ್ರಮುಖ ಒಂದು ಆಧಾರ ಯಾವುದು ಅಂದರೆ ಮೆಹರೂಲಿ ಸ್ತಂಭ ಶಾಸನ. ಇವತ್ತಿಗೂ ಕೂಡ ಇದು ಕುತುಬ್ ಮಿನಾರ್ ಬಳಿ ಇದೆ. ಇದು ಸಂಪೂರ್ಣವಾಗಿ ಕಬ್ಬಿಣದಿಂದ ಮಾಡಿರುವಂತಹದ್ದು. ಇದು 23 ಅಡಿ ಉದ್ದ ಇದೆ, 8 ಅಂಗುಲ ಅಗಲ ಇದೆ. ಇದರ ಒಟ್ಟು ತೂಕ 6000 kg. ಇವತ್ತಿಗೂ ಕೂಡ ಇದು ತುಕ್ಕು ಹಿಡಿದಿಲ್ಲ. ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ, ಆಗಿನ ಕಾಲದಲ್ಲಿ ಗುಪ್ತರ ಅವಧಿಯಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಇವರು ಒಂದು ಈ ವಿಜ್ಞಾನ ತಂತ್ರಜ್ಞಾನಕ್ಕೆ ಕೊಟ್ಟಿದ್ದರು, ಎಷ್ಟು ಶ್ರೇಷ್ಠವಾಗಿ ಒಂದು ತಾಂತ್ರಿಕವಾದಂಥ ಒಂದು ವ್ಯವಸ್ಥೆ ಇತ್ತು ಅಂತೇಳಿ ನಮಗೆ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ನಿಮ್ಗೆ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳೇ, ಈ ಗುಪ್ತರ ಅವಧಿಯನ್ನು ನಾವು ಬಂಗಾರದ ಯುಗ ಅಂತೇಳಿ ಕರೆಯುತ್ತೇವೆ. ಯಾಕಂದರೆ ಸಮುದ್ರಗುಪ್ತ, ಎರಡನೇ ಚಂದ್ರಗುಪ್ತ, ನಂತರ ಬಂದಂಥ ಹಲವಾರು ವಿಜ್ಞಾನಿಗಳು ಹಲವಾರು ಒಂದು ಸಾಧನೆಗಳನ್ನು ಇವರು ಭಾರತ ಇತಿಹಾಸಕ್ಕೆ ಕೊಡ್ತಾರೆ. ಹಾಗಾಗಿ ಇವರ ಒಂದು ಅವಧಿಯನ್ನು ನಾವು
ಬಂಗಾರದ ಅವಧಿ ಅಂತೇಳಿ ನಾವು ಕರೆಯುತ್ತೇವೆ. ಇವರ ನಂತರ ಭಾರತವನ್ನು ಆಳಿದಂತಹ ಅಂದರೆ ಉತ್ತರ ಭಾರತದಲ್ಲಿ ಆಳಿರುವಂತಹ ಒಂದು ಪ್ರಮುಖ ಒಂದು ಮನೆತನ ಯಾವುದು ಅಂದರೆ ವರ್ಧನರು. ವರ್ಧನರು ಯಾವಾಗ ಅಧಿಕಾರಕ್ಕೆ ಬಂದರು ಅಂದರೆ ನೋಡಿ, ಗುಪ್ತರ ಅವನತಿಯ ನಂತರ ಈ ಒಂದು ಭಾರತದಲ್ಲಿ ಹಲವಾರು ಸಣ್ಣ ಸಣ್ಣ ರಾಜ್ಯಗಳು ಹುಟ್ಟುಕೊಂಡು, ಅಂದರೆ ಯಾವ್ಯಾವ ಚಿಕ್ಕ ಚಿಕ್ಕ ರಾಜ್ಯಗಳು ಗುಪ್ತರ ಆಡಳಿತಕ್ಕೆ ಒಳಪಟ್ಟಿದ್ವೋ ಗುಪ್ತರ ಅವನತಿಯ ನಂತರ ಒಂದು ಚಿಕ್ಕ ರಾಜ್ಯಗಳಾಗಿ ವಿಂಗಡಣೆ ಆಗ್ತಾ ಹೋಗುತ್ತೆ. ಅಂದರೆ ಸ್ವತಂತ್ರನ ಅವರು ಪಡೆದುಕೊಂಡು ಸ್ವತಂತ್ರ ರಾಜ್ಯವನ್ನಾಗಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದಂತಹ ಒಂದು ಮನೆತನ ಯಾವುದು ಅಂದರೆ ವರ್ಧನ ಮನೆತನ. ಈ ಒಂದು ವರ್ಧನ ಮನೆತನದ ಸ್ಥಾಪಕ ಯಾರು ಅಂತಂದರೆ ಪುಷ್ಯಭೂತಿ. ನೀವು ಗಮನಿಸುವ ಚಿತ್ರದಲ್ಲಿ ಇವರೇ ಪುಷ್ಯಭೂತಿ. ಇವರು ಅಂದರೆ ವರ್ಧನರು 6ನೇ ಶತಮಾನದಿಂದ ಯಾವ ಸ್ಥಳದಿಂದ ಇವರು ಆಳ್ವಿಕೆನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಅಂದರೆ ಥಾನೇಶ್ವರ. ಗಮನಿಸ್ಬೋದು ಮಕ್ಕಳೇ ನೀವು, ಥಾನೇಶ್ವರ ಅನ್ನುವಂಥ ಸ್ಥಳದಿಂದ ಇವರು ರಾಜ್ಯವನ್ನು ಆಳ್ವಿಕೆ ಮಾಡಲಿಕ್ಕೆ ಆರಂಭಿಸ್ತಾರೆ. ಹಾಗಾದರೆ ಈ ಒಂದು ಮನೆತನದ ಪ್ರಮುಖ ದೊರೆಗಳು ಯಾರು ಅಂದರೆ ಪ್ರಭಾಕರ ವರ್ಧನ, ಮತ್ತೊಬ್ಬ ಪ್ರಮುಖವಾದಂತಹ ವ್ಯಕ್ತಿ ಹರ್ಷವರ್ಧನ. ನೋಡಿ, ಹರ್ಷವರ್ಧನ ಅತ್ಯಂತ ಪ್ರಮುಖವಾದಂತಹ ಒಬ್ಬ ಶ್ರೇಷ್ಠ ದೊರೆ. ಯಾಕೆ ಅಂದರೆ ಹರ್ಷವರ್ಧನ ಅವಧಿಯಲ್ಲಿ ಈ ಒಂದು ವರ್ಧನರ ಒಂದು ಸಾಮ್ರಾಜ್ಯ ಭಾರತದ ಅನೇಕ ಭಾಗಕ್ಕೆ ವಿಸ್ತರಣೆ ಆಗುತ್ತಾ ಹೋಗುತ್ತೆ. ಹಾಗಾಗಿ ಇವರನ್ನು ಪ್ರಮುಖ ದೊರೆ ಅಂತೇಳಿ ಕರೆಯುತ್ತೇವೆ. ಹಾಗಾದರೆ ಹರ್ಷವರ್ಧನನ ತಂದೆ ಯಾರು ಅಂದರೆ ಪ್ರಭಾಕರ ವರ್ಧನ. ಇವರ ಸೋದರ ಯಾರು ಅಂದರೆ ರಾಜವರ್ಧನ. ಅಂದರೆ ಪ್ರಭಾಕರ ವರ್ಧನ ಮತ್ತು ರಾಜವರ್ಧನನ ಮರಣದ ನಂತರ ಈ ಹರ್ಷವರ್ಧನ ಅನ್ನುವಂಥ ವ್ಯಕ್ತಿ ಅಧಿಕಾರಕ್ಕೆ ಬಂದು ಥಾನೇಶ್ವರ ಅನ್ನುವಂಥ ಸ್ಥಳದಿಂದ ಇವರು ಆಡಳಿತವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಇವರ ಅವಧಿಯಲ್ಲಿ ಒಂದು ಪ್ರಮುಖ ಯುದ್ಧ ಆಗುತ್ತೆ. ಯಾರ ಮಧ್ಯ ಅಂದರೆ ಚಾಲುಕ್ಯರ ಕನ್ನಡದ ದೊರೆಯಾಗಿರುವಂತಹ 2ನೇ ಪುಲಕೇಶಿ ಮತ್ತು ಹರ್ಷವರ್ಧನ ನಡುವೆ ನರ್ಮದಾ ನದಿಯ ಬಳಿ ಯುದ್ಧ ಆಗುತ್ತೆ. ಈ ಯುದ್ಧದಲ್ಲಿ ಹರ್ಷವರ್ಧನ ಸೋಲ್ತಾನೆ. ಇವನ ಒಂದು ದಕ್ಷಿಣ ಭಾರತದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಂಥ ಆಸೆ ಇಲ್ಲಿ ಹೊರಟೋಗುತ್ತೆ. ಯಾಕಂದರೆ 2ನೇ ಪುಲಕೇಶಿ ಇವನನ್ನು ಯುದ್ಧದಲ್ಲಿ ಸೋಲಿಸ್ತಾನೆ. ಆದರೂ ಕೂಡ ಇವರು ಅಂದರೆ ಹರ್ಷವರ್ಧನರು ಹಲವಾರು ಪ್ರದೇಶಗಳನ್ನ ಇವರು ಗೆದ್ದುಕೊಳ್ತಾರೆ. ಈ ಹರ್ಷವರ್ಧನನ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವಂತಹ ಒಂದು ಆಧಾರ ಅಥವಾ ಶಾಸನ ಯಾವುದು ಅಂದರೆ ರವಿಕೀರ್ತಿಯ. ಅಂದರೆ ಹರ್ಷವರ್ಧನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಪ್ರಮುಖ ಕವಿ ಯಾರು ಅಂದರೆ ರವಿಕೀರ್ತಿ. ಈ ರವಿಕೀರ್ತಿ ಬರೆದಿರುವಂತಹ ಒಂದು ಪ್ರಶಸ್ತಿ ಇದೆಯಲ್ಲ, ಈ ಪ್ರಶಸ್ತಿಯು ಈ ಹರ್ಷವರ್ಧನನ ಬಗ್ಗೆ ಅಂದರೆ ಅವನ ಸಾಧನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಕೊಡುತ್ತೆ. ಈ ಒಂದು ವರ್ಧನರ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದರೆ ರಾಜನಿಗೆ ಸಹಾಯ ಮಾಡಲಿಕ್ಕೋಸ್ಕರ ಒಂದು ಮಂತ್ರಿಮಂಡಲ ವ್ಯವಸ್ಥೆ ಇರುತ್ತೆ. ಪ್ರಮುಖವಾಗಿ ಮಹಾಸಂಧಿ ವಿಗ್ರಹ ಅಂದರೆ ಅನುಸಂಧಾನಗಳನ್ನು ಮಾಡುವವನು, ಅಂದರೆ ನಾವೇನು ವಿದೇಶಾಂಗ ಮಂತ್ರಿ ಅಂತ ಕರಿತೀವಲ್ವ, ಆ ಒಂದು ಮಂತ್ರಿ ಇರ್ತಾರೆ. ಮತ್ತೊಬ್ಬರು ಯಾರು ಅಂದರೆ ಮಹಾಬಲಾಧಿಕೃತ ಅಂದರೆ ಮಹಾಸೇನಾಧಿಪತಿ ಇರ್ತಾರೆ. ಭೋಗಪತಿ, ಕಂದಾಯ ಅಧಿಕಾರಿ, ದೂತ, ರಾಯಭಾರಿ, ಈ ರೀತಿಯಾಗಿ ಹಲವಾರು ಅಧಿಕಾರ ವರ್ಗ ಇವರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಇರುತ್ತೆ. ಮತ್ತೊಂದು ಪ್ರಮುಖ ಅಂಶ ನೀವು ಗಮನಿಸಬೇಕು ನೀವು ಮಕ್ಕಳಲ್ಲಿ, ಇವರು ರಾಜ್ಯಗಳನ್ನು ಪ್ರಾಂತ್ಯಗಳನ್ನಾಗಿ ವಿಭಾಗ ಮಾಡ್ತಾರೆ. ಅಂದರೆ ಇವತ್ತು ನಾವೇನು ಮಾಡಿದ್ದೀವಿ, ಇಡೀ ಭಾರತ ದೇಶವನ್ನು ನಾವು ರಾಜ್ಯಗಳನ್ನಾಗಿ ವಿಂಗಡಿಸಿದ್ದೇವಲ್ವ, ಅದೇ ರೀತಿಯಾಗಿ ಅವರ ಅವಧಿಯಲ್ಲೂ ಕೂಡ ರಾಜ್ಯಗಳನ್ನು ಅವರು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಇವರ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇವರ ಮುಖ್ಯ ಒಂದು ಆದಾಯ ಯಾವುದು ಅಂದರೆ ಭೂಕಂದಾಯ. ಜೊತೆಗೆ ಹಲವಾರು ರಾಜರುಗಳು ಅಂದರೆ ಸಾಮಂತ ರಾಜರುಗಳು ಇವರಿಗೆ ಕಪ್ಪವನ್ನು ಕೊಡ್ತಾ ಇರ್ತಾರೆ. ಇದು ಕೂಡ ಒಂದು ಆರ್ಥಿಕತೆಯ ಒಂದು ಪ್ರಮುಖ ಭಾಗವಾಗಿರುತ್ತೆ. ಇವರು ಧಾರ್ಮಿಕ ವ್ಯವಸ್ಥೆ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಇವರ ಅವಧಿಯಲ್ಲಿ ಮುಖ್ಯವಾಗಿ ಹರ್ಷವರ್ಧನ ಅವಧಿಯಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಅಂದರೆ ಪ್ರಾಶಸ್ತ್ಯವನ್ನು ಯಾವ ಧರ್ಮಕ್ಕೆ ಕೊಡ್ತಾರೆ ಅಂದರೆ ಇವರು ಬೌದ್ಧ ಧರ್ಮಕ್ಕೆ ಇವರು ಕೊಡ್ತಾರೆ. ಇವನ ಕಾಲದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಣೆಯನ್ನು ನಾವು ಯಾವುದನ್ನು ತಿಳ್ಕೊಳ್ತೀವಿ ಅಂತಂದರೆ ಈ ಒಂದು ಹರ್ಷವರ್ಧನ ಕಾಲದಲ್ಲಿ ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಒಬ್ಬ ಪ್ರಮುಖ ವ್ಯಕ್ತಿ ಯಾರು ಅಂತಂದರೆ ಹ್ಯುಯೆನ್ ತ್ಸಾಂಗ್. ಈ ಹ್ಯುಯೆನ್ ತ್ಸಾಂಗ್ ಅನ್ನುವಂಥ ವ್ಯಕ್ತಿ ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ಕೊಟ್ಟು
ಬೌದ್ಧ ಧರ್ಮದ ಬಗ್ಗೆ ಹೆಚ್ಚಿನ ತಿಳ್ಕೊಂಡ್ಬಿಟ್ಟು ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಮತ್ತು ಯಶಸ್ವಿ ಆಗ್ತಾನೆ. ಹಾಗಾಗಿ ಈ ಒಬ್ಬ ಯುಯೆನ್ ಸಾಂಗ್ ಎನ್ನುವಂಥ ವ್ಯಕ್ತಿ ಬರೆದಿರುವಂಥ ಪುಸ್ತಕದಿಂದ ನಮಗೆ ಹೆಚ್ಚಿನ ಮಾಹಿತಿ ಈ ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಬೋದು. ಇವರ ಅವಧಿಯಲ್ಲಿ ನಿರ್ಮಾಣವಾದಂಥ ಒಂದು ಪ್ರಮುಖ ವಿಶ್ವವಿದ್ಯಾನಿಲಯ ಯಾವುದು ಅಂದರೆ ನಳಂದ ವಿಶ್ವವಿದ್ಯಾನಿಲಯ. ಇದನ್ನು ಕಟ್ಟಿಸಿದಂಥ ವ್ಯಕ್ತಿ ಯಾರು ಅಂತಂದರೆ 1ನೇ ಕುಮಾರಗುಪ್ತ. ಈ ಒಂದು ವಿಶ್ವವಿದ್ಯಾನಿಲಯ ಎಷ್ಟು ಪ್ರಖ್ಯಾತವಾಗಿತ್ತು ಅಂತಂದರೆ, ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗಳು ದಾಖಲಾತಿ ಪಡ್ಕೋಬೇಕು ಅಂದರೆ, ಅಡ್ಮಿಷನ್ ಆಗಬೇಕು ಅಂದರೆ, ಆ ಒಂದು ವಿದ್ಯಾರ್ಥಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರ್ತಾಯಿತ್ತು. ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸ್ ಆದರೆ ಮಾತ್ರ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ದಾಖಲಾತಿಯನ್ನು ಮಾಡಿಕೊಳ್ತಾ ಇದ್ದರು. ಅಷ್ಟು ಒಂದು ಶ್ರೇಷ್ಠವಾದಂಥ ಒಂದು ವಿಶ್ವವಿದ್ಯಾನಿಲಯ. ಇವತ್ತಿಗೂ ಕೂಡ ನೀವು ಈ ಸ್ಥಳಗಳನ್ನು ನೀವು ನೋಡ್ಬೋದು. ಒಟ್ಟಾರೆಯಾಗಿ ಈ ವರ್ಧನ ಸಾಮ್ರಾಜ್ಯವು ಭಾರತ ಇತಿಹಾಸದಲ್ಲಿ ಹಲವಾರು ಪ್ರದೇಶಗಳನ್ನು ಇವರು ಗೆದ್ದುಕೊಳ್ಳುವುದರ ಮೂಲಕ ಪ್ರಮುಖ ಪಾತ್ರವನ್ನು ಮತ್ತು ಭಾರತ ಇತಿಹಾಸಕ್ಕೆ ಪ್ರಮುಖವಾದಂತಹ ಒಂದು ಕೊಡುಗೆಯನ್ನು ಇವರು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಗುಪ್ತ ಸಾಮ್ರಾಜ್ಯದ ಪ್ರಮುಖ ದೊರೆಗಳು, ಅವರ ರಾಜಕೀಯ ಸಾಧನೆಗಳು, ಅವರು ವಿಜ್ಞಾನಕ್ಕೆ ನೀಡಿದಂತಹ ಕೊಡುಗೆಗಳು, ಗುಪ್ತರು ಭಾರತದಲ್ಲಿ ಯಾವ ಪ್ರದೇಶಗಳನ್ನು ಗೆದ್ದುಕೊಂಡಿದ್ದಾರೆ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ. ಜೊತೆಗೆ ವರ್ಧನ ಸಾಮ್ರಾಜ್ಯ ಯಾವ ರೀತಿ ಬೆಳವಣಿಗೆ ಆಯಿತು ಮತ್ತು ಅವರ ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ ವಿದ್ಯಾರ್ಥಿಗಳೇ? ಹಾಗಾದರೆ ನಾನು ನಿಮಗೆಲ್ಲ ಕೆಲವು ಹೋಮ್ವರ್ಕನ್ನು ಕೊಡ್ತೇನೆ. ನೀವೆಲ್ಲರೂ ಪ್ರಶ್ನೆಗಳನ್ನು ಬರ್ಕೊಳ್ಳಿ. ನಂತರ ಆ ಪ್ರಶ್ನೆಗೆ ಉತ್ತರಗಳನ್ನ ಬರೆದುಬಿಟ್ಟು ನಿಮ್ಮ ಶಿಕ್ಷಕರನ್ನು ಸಂಪರ್ಕಿಸಿ ನಿಮ್ಮ ಉತ್ತರಗಳನ್ನು ಕರೆಕ್ಷನನ್ನು ಮಾಡಿಸ್ಕೋಬೋದು. ಮಕ್ಕಳೇ, ಎಲ್ರಿಗೂ ನಾನು ನೀವು ಟೈಮ್ ಕೊಡ್ತಾ ಇದ್ದೀನಿ. ನಿಧಾನವಾಗಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗಳೆಲ್ಲರೂ ಬರ್ಕೊಳ್ಳಿ. ವಿದ್ಯಾರ್ಥಿಗಳೇ, ಇದುವರೆಗೂ ನಿಮ್ಮ ಮುಂದೆ ತರಗತಿಯನ್ನು ಪ್ರಸ್ತುತಪಡಿಸಿದವರು ಸಂದೀಪ್ ಕುಮಾರ್ PL, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸಿದ್ದನವಸಳಿ, ಬೆಂಗಳೂರು ಉತ್ತರ ವಲಯ 1, ಬೆಂಗಳೂರು ಉತ್ತರ ಜಿಲ್ಲೆ. ಧನ್ಯವಾದಗಳು.